ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಪುಟ, ನೀನು ನೋಡೋದಕ್ಕೆ ಶಿವಕೃಷ್ಣ ದೇಸಾಯಿ ಅವರು ಅನುಪಮ ಅವರು ಬಂದಿದ್ದಾರೆ. ಓ ಹೌದಾ, ಬಂದೆ. ನಿಮ್ಮ ಮಗ ಸೊಸೆ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ನಿವೇದಿತಾ. ನಮಸ್ಕಾರ. ಏನಮ್ಮ ಬ್ಯುಸಿನಾ? ಇಲ್ಲ ಸರ್, ನೀವೇ ಹೇಳಿದ್ರಲ್ಲ ಸರ್, ಪ್ರಾಬಬಲ್ ಕ್ಯಾಂಡಿಡೇಟ್ಸ್ದು ಲಿಸ್ಟ್ ಮಾಡು ಅಂತ. 286 ಕ್ಷೇತ್ರದ್ದು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ದೆ ಸರ್. ಈ ಎಲೆಕ್ಷನ್ಸ್ ಯಾವಾಗ ನಡೀಬೋದು ಅಂತ ಏನಾದರೂ ಗೊತ್ತಾಯ್ತಾ? ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ತಿಂಗಳ ಕೊನೆಯಲ್ಲಿ ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಮಾಡ್ತಾರೆ. ನಾವೀಗ ತಕ್ಷಣಕ್ಕೆ ಕೆಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಗುರುತಿಸಿ ಘೋಷಿಸಿ ಪ್ರಚಾರ ಕಾರ್ಯ ಶುರು ಮಾಡಬೇಕಾಗಿದೆ. ಅಂಥದ್ದು ಸುಮಾರು 80 ಕ್ಷೇತ್ರಗಳಿದೆ. ಅದರಲ್ಲಿ ರುದ್ರಾಕ್ಷಿಪುರದ ಸಿದ್ಧಾರ್ಥಪುರ ಕ್ಷೇತ್ರನೂ ಒಂದು. ಅದೇನು ಸರ್, ಸಿದ್ಧಾರ್ಥಪುರನ ತುಂಬ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀರಾ? ಅಲ್ಲ, ಆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಅಂತ ನಾವು ಯಾರನ್ನ ಗುರುತಿಸಿದ್ದೀವಿ? ನೋಡ್ತೀನಿ ಸರ್. ಸರ್, ನಮ್ಮ ಹಳೆ ಮಿನಿಸ್ಟರ್ ರವಿಪ್ರಸಾದ್ ಶಿವಕಾಡ್ ಅವ್ರ ಮಗ ಸುದರ್ಶನ್ ಶಿವಕಾಡ್ ಅವ್ರನ್ನ, ಅವರೊಬ್ಬರ ಹೆಸರೇ ಇರಬೇಕು, ಇನ್ಯಾರು ಬೇಡ ಅಂತ ಅವತ್ತೇ ನಿರ್ಧಾರ ಆಗಿತ್ತಲ್ಲ ಸರ್? ಈಗ ಸುದರ್ಶನ್ ಶಿವಕಾಡ್ ಅವ್ರನ್ನ ಬದಲಾಯಿಸಬೇಕು ಅನಿಸುತ್ತೆ. ಯಾಕೆ ಸರ್? ಸುದರ್ಶನ್ ಶಿವಕಾಡ್ ಅವರು ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವ್ರು ನಡೆಸ್ತಾ ಇರೋ ಸ್ಕೂಲಲ್ಲಿ ಕುಸುಮಾ ದೇಶಪಾಂಡೆ ಅನ್ನೊಬ್ಬರು ಟೀಚರ್ ಇದ್ದಾರೆ. ಆ ಟೀಚರ್ಗೆ ಮೊದಲು ಮದುವೆ ಆಗ್ತೇನೆ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಈಗ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರಂತೆ. ಅಂಥವ್ರನ್ನ ನಮ್ಮ ಪಾರ್ಟಿಗೆ ಕ್ಯಾಂಡಿಡೇಟ್ ಅಂತ ಹೇಳಿ ಮಾಡಿದರೆ ಪಕ್ಷಕ್ಕೆ ತುಂಬ ಎಂಬರಾಸ್ ಆಗಬಹುದು. ಅದಕ್ಕೆ ಅವ್ರು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಸರ್, ಅವ್ರ ತಂದೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ತುಂಬ ಪವರ್ಫುಲ್. ಇದರಿಂದ ಅವ್ರಿಗೇನಾದರೂ ಕೋಪ ಬಂದರೆ? ಹಾಗಂತ ನಾವು ಕ್ರಿಮಿನಲ್ಗಳಿಗೆ ಪ್ರೋತ್ಸಾಹ ಕೊಡೋಕ್ಕಾಗೋದಿಲ್ಲ ಅಲ್ವಾ ನಿವೇದಿತಾ? ಸುದರ್ಶನ್ ಶಿವಕಾಡ್ ಹೆಸರು ತೆಗೆದುಬಿಡೋಣ, ಅವ್ರ ಬದಲು ಬೇರೆ ಯಾರಾದರೂ ಸಮರ್ಥ ಅಭ್ಯರ್ಥಿನ ಹಾಕೋಣ. ಸರಿ ಸರ್, ಆದರೆ ಆ ಜಾಗಕ್ಕೆ ಯಾರನ್ನ ಹಾಕೋದು ಸರ್? ನೀನೇ ನಿವೇದಿತಾ. ನಾನಾ? ಹೌದು ನಿವೇದಿತಾ ಅವರೇ, ನೀವೇ ಅದಕ್ಕೆ ಸರಿಯಾದ ವ್ಯಕ್ತಿ. ಹೌದು, ನಿನ್ನನ್ನು ಕ್ಯಾಂಡಿಡೇಟ್ ಅಂತ ಪ್ರೊಜೆಕ್ಟ್ ಮಾಡಿದ್ರೆ ಯಾರೂ ಎದುರು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂದರೆ ನೀನು ಪಕ್ಷದ ಅಧ್ಯಕ್ಷೆ ಇಂಥದೇ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂದರೆ ಯಾರೂ ಎದುರು ಮಾತಾಡೋಕ್ಕಾಗೋದಿಲ್ಲ. ಅದೇ ನಿನ್ನ ಬದಲು ಬೇರೆ ಯಾರಾದರೂ ಅಭ್ಯರ್ಥಿ ಆದರೆ ತನ್ನ ಮಗನಿಗೆ ಸೀಟ್ ಕೊಡಿ ಅಂತ ರವಿಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡ್ಕೋಬಹುದು. ರವಿಪ್ರಸಾದ್ ಶಿವಕಾಡ್ ಅವರು ತುಂಬ ಒಳ್ಳೆ ಮನುಷ್ಯ. ಅಂಥವ್ರಿಗೆ ಹರ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಂತ ಅವ್ರ ಮಗ ಸುದರ್ಶನ್ ಶಿವಕಾಡ್ ಅಂತ ಅವ್ರಿಗೆ ಟಿಕೆಟ್ ಕೊಡೋದು ಕೂಡ ನೈತಿಕವಾಗಿ ತಪ್ಪಾಗುತ್ತೆ. ಅದಕ್ಕೆ ಈ ಧರ್ಮ ಸಂಕಟದಿಂದ ನಾನು ಪಾರಾಗಬೇಕು ಅಂದರೆ ಆ ಕ್ಷೇತ್ರದಿಂದ ನೀನು ಅಭ್ಯರ್ಥಿ ಆಗಬೇಕು. ಅಷ್ಟೇ ಅಲ್ಲ ನಿವೇದಿತಾ ಅವರೇ, ನೀವಿರೋದು ಈಗ ಇದೇ ಸಿದ್ಧಾರ್ಥಪುರ ಏರಿಯಾದಲ್ಲಿ. ಸಿದ್ಧಾರ್ಥಪುರದ ಜನರ ಬಗ್ಗೆ ಮತ್ತು ಸಿದ್ಧಾರ್ಥಪುರದ ಬಗ್ಗೆ ಅನೇಕ ಟಿವಿ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ಸಿದ್ಧಾರ್ಥಪುರದ ಪರವಾಗಿ. ಹಾಗಾಗಿ ನಿಮಗೆ ಸಿದ್ಧಾರ್ಥಪುರದ ಜನರ ಮನಸ್ಸಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಜೊತೆಗೆ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸಿಂದ ನೀವು ಆರೋಪ ಮುಕ್ತರು ಅಂತ ಹೇಳಿ ಪ್ರೂವ್ ಆದಮೇಲೆ ಇಲ್ಲಿ ಜನರಿಗೆ ನಿಮ್ಮ ಬಗ್ಗೆ ಅನುಕಂಪ ಇದೆ, ಅಪಾರವಾದ ಗೌರವ ಇದೆ. ಆದರೂ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕು ಅಂದರೆ ತುಂಬ ದುಡ್ಡು ಬೇಕಾಗತ್ತೆ. ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಇಲ್ಲ.
ನೋಡಮ್ಮ, ನಮ್ಮ ಪಕ್ಷದಲ್ಲಿ ದುಡ್ಡನ್ನು ನಂಬಿಕೊಂಡು ಯಾರೂ ಚುನಾವಣೆಗೆ ನಿಲ್ತಾ ಇಲ್ಲ. ತತ್ವ ನಂಬಿ ಚುನಾವಣೆಗೆ ನಿಲ್ತಾ ಇದ್ದಾರೆ. ಈಗ ನಿನಗೆ ಬೇರೆ ದಾರಿ ಇಲ್ಲ. ದಯವಿಟ್ಟು ಒಪ್ಕೋ, ಇಲ್ಲ ಅನ್ಬೇಡ, ಚುನಾವಣೆಗೆ ನಿಲ್ಲು. ನಿಂತ್ಕೊ ನಿವೇದಿತಾ. ಇದುವರೆಗೂ ನಮ್ಮ ಫ್ಯಾಮ್ಲಿನಲ್ಲಿ ಯಾರು MLA ಮಂತ್ರಿ ಏನೂ ಆಗಿಲ್ಲ. ಒಪ್ಕೊಬಿಟ್ಟು ಅವ್ರು ಅಷ್ಟು ಕೇಳ್ಕೊತಾ ಇದ್ದಾರೆ. ಏನು ಹೇಳ್ತೀಯಮ್ಮ? ಅಲ್ಲ ಸರ್, ಅದು ಎಲೆಕ್ಷನ್ ಇನ್ನೂ ದೂರ ಇದೆಯಲ್ಲ ಸರ್, ಆ ಸಮಯ ಬಂದಾಗ ಯೋಚನೆ ಮಾಡೋಣ ಬಿಡಿ. ಸಾಧ್ಯನೇ ಇಲ್ಲಮ್ಮ. ಅಸೆಂಬ್ಲಿ ಎಲೆಕ್ಷನ್ಗೆ ಸಿದ್ಧಾರ್ಥಪುರ ಕ್ಷೇತ್ರದಿಂದ ನೀನೇ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಂತ ನಾವು ತಕ್ಷಣ ಅನೌನ್ಸ್ ಮಾಡಿಬಿಟ್ರೆ ಸುದರ್ಶನ್ ಶಿವಕಾಡ್ ಅವ್ರಿಗೆ ಟಿಕೆಟ್ ಕೇಳೋ ಅವಕಾಶನೇ ಇರೋದಿಲ್ಲ. ಆದ್ದರಿಂದ ನೀನೇ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ನಾಳೆನೇ ಅನೌನ್ಸ್ ಮಾಡಬೇಕಾಗತ್ತೆ. ನಮಗೆ ಬೇರೆ ದಾರಿನೇ ಇಲ್ಲ. ಸರ್, ನನ್ನ ವಿರುದ್ಧ ಎಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಲ್ಲಿಸ್ತಾರೋ ಏನೋ, ನನಗೆ ಭಯ ಆಗುತ್ತೆ ಸರ್. ನಿವೇದಿತವ್ರೆ, ಹೀಗೆಲ್ಲ ಭಯ ಪಟ್ಕೋಬಾರ್ದು. ನೋಡಿ, ನಿಮ್ಮ ವಿರುದ್ಧ ನಿಮ್ಮ ಅತ್ತೆ ಶರಾವತಿಯವ್ರನ್ನೂ ನಿಲ್ಲಿಸ್ಬೋದು, ನಿಮ್ಮ ಹಸ್ಬೆಂಡು ದೇವಾನಂದ ಸ್ವಾಮಿ ಅವ್ರನ್ನೂ ನಿಲ್ಲಿಸ್ಬೋದು. ನೀವು ಹೀಗೆಲ್ಲ ಭಯ ಪಟ್ಕೋಬಾರ್ದು ಇದಕ್ಕೆಲ್ಲ. ನೋಡಿ, ನೀವೀಗ ನಮ್ಮ ಪಕ್ಷದ ಅಧ್ಯಕ್ಷೆ, ಧೈರ್ಯವಾಗಿ ಎಲೆಕ್ಷನ್ನ ಫೇಸ್ ಮಾಡಬೇಕು. ಸರಿ ಸರ್. ಸರ್, ಆದರೆ ನಾನು ಒಬ್ಬಳ ಹೆಸರನ್ನೇ ಹೇಗೆ ಅನೌನ್ಸ್ ಮಾಡೋದು ಸರ್? ನಾನು ಹಾಗೆಲ್ಲ ಹೇಳಿದೆ. ಪ್ರೆಸ್ ಕಾನ್ಫರೆನ್ಸಲ್ಲಿ ನಿನ್ನ ಹೆಸರು ಜೊತೆಗೆ ಇನ್ನೂ 10 ಜನ ಕ್ಯಾಂಡಿಡೇಟ್ಸ್ ಹೆಸರುಗಳನ್ನ ಅನೌನ್ಸ್ ಮಾಡಬೇಕಾಗತ್ತೆ. ನಾಳೆ ನಾಡಿದ್ರಲ್ಲಿ ಪ್ರೆಸ್ ಮೀಟ್ ಕರೆದು ಈ ವಿಚಾರನ ಅನೌನ್ಸ್ ಮಾಡೋಣ. ಹಾಗೆ ಇನ್ನೂ 2 ಹೆಸರನ್ನ ಪ್ರೆಸ್ ಮೀಟಲ್ಲೇ ಅನೌನ್ಸ್ ಮಾಡಬೇಕಾಗುತ್ತೆ. ಪ್ರಣಾಳಿಕಾ ಸಮಿತಿಯ ಕನ್ವೀನರ್ ಆಗಿ ಸಿದ್ಧಾಂತ ದೇಸಾಯಿ ಅವರನ್ನ ಮತ್ತು ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷರನ್ನಾಗಿ ನಚಿಕೇತ್ ಪುರೋಹಿತ್ ಅವರ ಹೆಸರನ್ನ ಅನೌನ್ಸ್ ಮಾಡಬೇಕಾಗುತ್ತೆ ಪ್ರೆಸ್ ಮೀಟಲ್ಲಿ. ನಚಿಕೇತ್ ಅವ್ರನ್ನ? ಹೌದು, ನಚಿಕೇತ್ ಅವರೇ. ನಚಿಕೇತ್ಗೆ ಆಧುನಿಕ ಜಗತ್ತಿನ ಆಗುಹೋಗುಗಳ ಬಗ್ಗೆ ತುಂಬ ಒಳ್ಳೆ ತಿಳುವಳಿಕೆ ಇದೆ. ಅಂಥವರೊಬ್ಬರು ನಮ್ಮ ಪಕ್ಷದಲ್ಲಿದ್ದರೆ ನಮ್ಮ ಪಕ್ಷಕ್ಕೂ ಒಂದು ಮಾಡರ್ನ್ ಇಮೇಜ್ ಬರುತ್ತೆ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ ಕೂಡ. ಸರಿ ಸರ್. ಒಳ್ಳೆಯದಮ್ಮ, ತುಂಬ ಸಂತೋಷ. ನಾನು ಬರ್ತೀನಿ. ಸರ್. ಏನಮ್ಮ? ಸರ್, ರಾಜಾನಂದ ಸ್ವಾಮಿಯವರ ಕೊಲೆ ಕೇಸ್ನ ಹೈಕೋರ್ಟು CBIಗೆ ರೆಫರ್ ಮಾಡಿತ್ತಲ್ಲ, CBI ಆಫೀಸರ್ ಸುಚೇಂದ್ರ ಭೋಸ್ಲೆ ಅವರು ನಿನ್ನೆ ಚಾರ್ಜ್ ತೊಗೊಂಡಿದ್ದಾರೆ. ಓಹ್. ಅವರಿವತ್ತು ನನ್ನ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಬಂದಿದ್ರು ಸರ್. ಯಾವುದ್ರ ಬಗ್ಗೆನಮ್ಮ? ಹೆಚ್ಚು ಪ್ರಶ್ನೆ ಬಿಂಗ ಅವ್ರ ಬಗ್ಗೆನೇ ಇತ್ತು ಸರ್. ಆಮೇಲೆ ನಾನು ಹೈಪವರ್ ಕಮಿಟಿಲಿದ್ದಾಗ ನಾನು ಬಿಂಗ ಅವ್ರ ವಿರುದ್ಧ ಒಂದು ರಿಪೋರ್ಟ್ ರೆಡಿ ಮಾಡಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಫೈಲ್ಸ್ನೆಲ್ಲ ತೊಗೊಂಡು ಹೋದ್ರು ಸರ್. ಓಹ್. ಬಿಂಗ ಅವ್ರನ್ನ ಪ್ರಶ್ನೆ ಮಾಡಿದ್ರಂತ ಅವರು? ಅವ್ರನ್ನೆಲ್ಲೂ ಮಾತಾಡ್ಸಿಲ್ಲ ಅಂತ ಹೇಳಿದ್ರು ಸರ್. ಬಿಂಗ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಸರ್? ಗೊತ್ತಿಲ್ಲಮ್ಮ, ನಾವು ಹೇಳೋದು ಕಷ್ಟ. ಅದನ್ನು ನಾನು ಬರ್ತೀವಿ ನಿವೇದಿತಾ. ಸರಿ ಸರ್.
ಹಲೋ ಹಲೋ ಪಪ್ಪ, ನಾನು ಏನು ವೈಷ್ಣವಿ, ಏನು ಸಮಾಚಾರ? ಯಾಕಿಷ್ಟು ಡಲ್ಲಾಗಿದೆ ನಿನ್ನ ವಾಯ್ಸು? ಪಪ್ಪ, ನೀವು ಅವತ್ತು ಹೇಳ್ದ ಹಾಗೆ ಆಗೋಯ್ತು. ಏನು? ಅವತ್ತು ನೀವು ಮೋಹನ್ ದಾಸ್ ಅವ್ರ ಮನೇಲಿ ಯಾರ್ದಾದ್ರೂ ಸಾವು ಹಾಗೆ ಆಗತ್ತೆ ಅಂತ ಹೇಳಿದ್ರಿ. ಹೌದು, ಹಾಗೆ ಆಗೋಯ್ತು ಪಪ್ಪ. ಏನಾಯ್ತು ಪುಟಿ? ಮೋಹನ್ ದಾಸ್ ಅಂಕಲು ಹೋಗ್ಬಿಟ್ರು. ಓ, ಏನಾಗಿತ್ತು? ಮೆಟ್ಲ ಮೇಲಿಂದ ಬಿದ್ದು ಹೋಗ್ಬಿಟ್ರು. ಹಾಂ, ಮೈ ಗಾಡ್, ಮೆಟ್ಲ ಮೇಲಿಂದ ಬಿದ್ದು ಹೋಗ್ಬಿಟ್ರ? ಓಕೆ, ಏನೇನಾಯಿತು ಡೀಟೇಲ್ಸ್ ಹೇಳು. ನಿನ್ನೆ ಸಂಜೆಯಿಂದ 8 ಗಂಟೆವರೆಗೂ ನಾನು ಅವ್ರ ಮನೇಲೇ ಇದ್ದೆ ಪಪ್ಪ. ತುಂಬ ಸಂತೋಷವಾಗಿ ನನ್ನ ಜೊತೆ ಮಾತಾಡ್ತಿದ್ರು. ನನಗೋಸ್ಕರ ಅವ್ರು ಹಾಸ್ಪಿಟ್ಲು ಕಟ್ಸ್ಕೊಡ್ತಿದ್ದಾರಲ್ಲ ಅದ್ರ ಬಗ್ಗೆ ಮಾತಾಡಿದ್ರು. ಪಾಪ ಅವ್ರು ಸತ್ತು ಹೋಗಿರೋ ಮಗಳ ಬಗ್ಗೆ ಮಾತಾಡಿದ್ರು. ನಾನಿನ್ನು ತುಂಬ ದಿನ ಬದುಕಿರಲ್ಲ ಅಂತ ಹೇಳಿದ್ರು ಪಪ್ಪ. ಹಾಗೆ ಆಗೋಯ್ತು ನೋಡಿ ಪಪ್ಪ. ನಾನು ಬೆಳಗ್ಗೆ ಅವ್ರನ್ನ ಚೆಕಪ್ ಮಾಡೋಣ ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ. ಬೀಗ ತೆಗೆದು ನೋಡಿದ್ರೆ ಅವರು ಮೆಟ್ಲ ಹತ್ರ ಬಿದ್ದಿದ್ರು. ಚೆಕ್ ಮಾಡಿ ನೋಡಿದ್ರೆ ಅವ್ರ ಪ್ರಾಣ ಹೊರಟೋಗಿತ್ತು ಪಪ್ಪ. ಮೆಟ್ಲತ್ತ ಬಿದ್ದಿದ್ರ? ರೂಮಲ್ಲಿ ಮಲಗ್ತಾ ಇದ್ರು ಅಲ್ವಾ ಅವರು? ರೂಮಲ್ಲಿ ಮಲಗ್ತಾ ಇದ್ದವರು ಮೆಟ್ಲತ್ರ ಹೇಗೆ ಬಂದು ಬಿದ್ರು? ಗೊತ್ತಿಲ್ಲ ಪಪ್ಪ, ನನಗೂ ಅದೇ ಅನುಮಾನ ಬಂತು. ಅಲ್ಲಿಗೆ ಆ ಏರಿಯಾ ಇನ್ಸ್ಪೆಕ್ಟರು ಪರೀಕ್ಷಿತ್ ಪ್ರಧಾನ್ ಅನ್ನೋರು ಬಂದಿದ್ರು. ಅವರು ಕೂಡ ಇದರಲ್ಲೇನೋ ಫೌಲ್ ಪ್ಲೇ ಇದೆ, ಅನುಮಾನ ಬರ್ತಿದೆ ಅಂತ ಹೇಳಿದ್ರು. ಬೀಗ ತೆಕ್ಕೊಂಡು ಒಳಗೆ ಹೋದೆ ಅಂದಿಯಲ್ಲ, ಯಾಕೆ? ಅವ್ರ ಅಣ್ಣನ ಮಕ್ಕಳು ಮನೇಲಿ ಇರಲಿಲ್ವಾ? ಇಲ್ಲ ಪಪ್ಪ, ಅವರು ಊರಲ್ಲಿರಲಿಲ್ಲ, ಜಲಕಂಠೇಶ್ವರಕ್ಕೆ ಹೋಗಿದ್ರು. ಹೋಗಕ್ಕೆ ಮುಂಚೆ ಮನೆದೊಂದು ಬೀಗದ ಕೈ ನನಗೆ ಕೊಟ್ಟು ಹೋಗಿದ್ರು. ಅವ್ರು ಜಲಕಂಠೇಶ್ವರಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಿನ್ನ ಕೈಗೆ ಬೀಗದ ಕೈ ಕೊಟ್ಟು ಹೋದರು. ನಿನ್ನ ಕೈಗೆ ಯಾಕೆ ಕೊಟ್ಟರು ಬೀಗದ ಕೈ? ಅವರಿಲ್ಲದೆ ಇದ್ದಾಗಲೇ ಇವರು ಮಹಡಿ ಮೆಟ್ಲು ಜಾರಿ ಬಿದ್ದಿದ್ದಾರೆ. ಅನುಮಾನಾಸ್ಪದವಾಗಿದೆ. ಒಟ್ಟು ಎಷ್ಟು ಬೀಗದ ಕೈ ಇತ್ತು ಆ ಮನೆಗೆ? 2. ಒಂದು ಅಂಕಲ್ ಹತ್ರ ಇತ್ತು, ಇನ್ನೊಂದು ನನ್ನ ಹತ್ರ ಇದೆ. ನೀನೊಬ್ಬಳು ಈಡಿಯಟ್ ವೈಷ್ಣವಿ. ಆ ಬೀಗದ ಕೈ ನೀನು ಯಾಕೆ ಇಸ್ಕೊಳಕ್ ಹೋದೆ? ಯಾಕೆ ಪಪ್ಪ, ನನ್ಗೆ ಯಾಕೆ ಬೈತೀರಿ? ಈಗ ಏನಾಯ್ತು? ನಾನೀಗ ಆಲ್ರೆಡಿ ಅಪ್ಸೆಟ್ ಆಗಿದ್ದೀನಿ ಪಾಪ, ಪ್ಲೀಸ್. ಅಲ್ಲ ಪಪ್ಪ, ಈಗ ನಾನೊಂದು ಬೀಗದ ಕೈ ಇಟ್ಕೊಂಡ್ರೆ ಅದರಿಂದ ಏನಾಯ್ತು? ಪಾಪ ನಾನು ಬಂದಾಗೆಲ್ಲ ಅಂಕಲು ಮಹಡಿ ಮೇಲಿಂದ ಇಳ್ದು ಬಂದು ಬಾಗಿಲು ತೆಗಿಬೇಕಲ್ಲ ಅಂತ ನಾನು ಬೀಗದ ಕೈ ಇಟ್ಕೊಂಡಿದ್ದೆ. ಈಗ ಅದರಿಂದ ಏನು ತೊಂದರೆ ಆಯ್ತಪ್ಪ? ನಿನ್ನ ತಲೆಯಲ್ಲಿ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಇಲ್ವಾ? ಅವ್ರ್ಯಾರೋ ಮೋಹನ್ ದಾಸು, ಗುರುತಿಲ್ಲ, ಪರಿಚಯ ಇಲ್ಲ. ಅವರು ಮಹಡಿ ಮೆಟ್ಲ ಮೇಲಿಂದ ಇಳಿಬೇಕಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನೀನು ಬೀಗದ ಕೈ ಇಸ್ಕೊಂಡ್ಯಾ? ಇದ್ದ ಒಂದೇ ಬೀಗದ ಕೈ, ಮಧ್ಯದಲ್ಲಿ ಹೀಗಾಗಿದೆ. ಕೊಲೆ ಕೇಸು, ಕೊಲೆ ಕೇಸು ನಿನ್ನ ತಲೆ ಮೇಲೆ ಬರುತ್ತೆ, ಈಡಿಯಟ್. ನನ್ನ ತಲೆ ಮೇಲೆ ಯಾಕೆ ಬರುತ್ತೆ ಪಪ್ಪ? ಯಾಕೆ ಅಂದರೆ ಆ ಮನೆ ಬೀಗದ ಕೈ ನಿನ್ನ ಹತ್ರ ಮಾತ್ರ ಇದ್ದಿದ್ದು. ನೀನು ಅವ್ರ ಮನೇನ ಬೀಗ ಹಾಕ್ಕೊಂಡು ಮನೆಗೆ ಹೋದ ಮೇಲೆ ಒಳಗಡೆ ಫೌಲ್ ಪ್ಲೇ ಆಗಿದೆ. ಇನ್ಸ್ಪೆಕ್ಟರ್ ಫೌಲ್ ಪ್ಲೇ ಅಂದರೆ ಏನರ್ಥ? ಮರ್ಡರ್ ಆಗಿರಬಹುದು, ಮೋಹನ್ ದಾಸ್ದು ಮರ್ಡರ್ ಆಗಿರಬಹುದು. ಯಾರು ಮಾಡಿರೋದಕ್ಕೆ ಸಾಧ್ಯ? ಇದ್ದಿದ್ದು ಒಂದೇ ಬೀಗದ ಕೈ. ನೀನೇ ಬೀಗ ಹಾಕ್ಕೊಂಡು ಬಂದಿದ್ದೀಯಾ, ಮತ್ತೆ ನೀನೇ ತೆಗೆದಿದ್ದೀಯಾ ಅಂದರೆ ಯಾರು ಮರ್ಡರ್ ಮಾಡೋದಕ್ಕೆ ಸಾಧ್ಯ? ನಿನ್ನ ಮೇಲೆ ಬರುತ್ತೆ ಅಲ್ವಾ ಅನುಮಾನ? ಕೊಲೆ ಕೇಸ್ ಬರಲ್ಲ ನಿನ್ನ ಮೇಲೆ?
ಅವ್ರು ಯಾರೋ ಟ್ರ್ಯಾಪ್ ಮಾಡಿದ್ರೆ ಅದರೊಳಗೆ ಬಿದ್ದು ಬಿಗಿದ ಕೈ ಇಸ್ಕೊಂಡಿದೆಯಲ್ಲ. ಆದರೆ ನನಗೇನು ಗೊತ್ತಿಲ್ಲ ಪಪ್ಪ. ನಿನಗೇನು ಗೊತ್ತಿಲ್ಲಮ್ಮ, ನಿನಗೇನು ಗೊತ್ತಿಲ್ಲ. ಅದನ್ನು ನಾನು ನಂಬ್ತೀನಿ, ನೀನು ನಂಬ್ತೀಯ. ಅದರ ಸರ್ಕಮ್ಸ್ಟೆನ್ಸಸ್ ಹೇಳು. ಪಪ್ಪ, ನೀವು ನನಗೆ ಹೆದರಿಸ್ತಿದ್ದೀರಿ. ನಾನು ಅವ್ರನ್ನ ಕೊಲ್ಲಕ್ಕೆ ಏನು ಕಾರಣ ಇರತ್ತೆ ಹೇಳಿ? ನಿನಗೆ ಹೆದರಿಸ್ತಾ ಇದ್ರೆ ಸಾರಿ. ನನಗಿದ್ದಕ್ಕಿದ್ದ ಹಾಗೆ ಆತಂಕ ಆಯಿತು, ಹೆದರಿಕೆ ಆಗ್ತಾ ಇದೆ. ನಿನ್ನ ಹೆದರಿಸೋಕೆ ಮಾತು ಹೇಳಲಿಲ್ಲ. ಡೋಂಟ್ ವರಿ, ಅಕಸ್ಮಾತ್ ಏನಾದರೂ ಬಂದ್ರೂ ಒಟ್ಟಿಗೆ ಫೇಸ್ ಮಾಡೋಣ. ನೋಡು, ನನಗೆ ಯಾಕೆ ಅಷ್ಟು ಹೆದರಿಕೆ ಆಯಿತು ಅಂದರೆ ವಿಲ್ ಬಗ್ಗೆ ಅವತ್ತೇನು ಹೇಳಿದ್ದೆ ನೆನಪಿಸ್ಕೋ. ಮೋಹನ್ ದಾಸ್ ಅವರು ಅವರ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ವಿಲ್ ಮಾಡ್ತಾರೆ ಅಂತ ಹೇಳಿದ್ದೆ. ಈ ಕೊಲೆ ಪ್ರಕರಣಗಳಲ್ಲಿ ವ್ಯಕ್ತಿಯೊಬ್ಬ ಸತ್ತರೆ ಆ ವಿಲ್ನಲ್ಲಿ ಯಾರ ಹೆಸರಿಗೆ ವಿಲ್ ಬರೆದಿರ್ತಾರೋ ಅವರ ಮೇಲೆ ಪ್ರಪ್ರಥಮ ಸಂದೇಹ ಬರುತ್ತೆ. ಯಾತಕ್ಕೆ ಹೇಳು? ಆ ವ್ಯಕ್ತಿ ಸತ್ತ ತಕ್ಷಣ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಬರುತ್ತೆ. ಅದಕ್ಕೋಸ್ಕರ ಅವರನ್ನ ಕೊಲೆ ಮಾಡಿರ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ಇಲ್ಲಿ ವಿಲ್ ಬರೆದಿದ್ದು ನಿನ್ನ ಹೆಸರಿಗೆ ವಿಲ್ ಬರೆದು ಅವ್ರ ಕೊಲೆ ಆಗಿದ್ರೆ ಆ ಕೊಲೆ ಸಂದೇಹ ನಿನ್ನ ಮೇಲೆ ಬರುತ್ತೆ. ಅದಕ್ಕೆ ಜೊತೆಗೆ ಬೀಗದ ಕೈ ನಿನ್ನೊಬ್ಬಳ ಹತ್ರ ಮಾತ್ರ ಇದ್ದಿದ್ದು. ನಿನ್ನ ಹೆದರ್ಸೋಕೆ ಹೇಳ್ತಿಲ್ಲ. ಆದರೆ ವಿಲ್ ಬರೆಯೋ ಲಾಯರು ಊರಿಗೆ ಹೋಗಿದ್ರು. ಅವ್ರು ಊರಿಂದ ಬಂದ ಮೇಲೆ ನನ್ನ ಹೆಸ್ರಿಗೆ ವಿಲ್ ಬರೆಯೋದು ಅಂತ ಆಗಿತ್ತು. ಆದರೆ ಅವರಿನ್ನೂ ಊರಿಂದ ಬಂದೇ ಇಲ್ಲ. ಅಷ್ಟರೊಳಗೆ ಹೀಗೆಲ್ಲ ಆಗಿದೆಯಲ್ಲ ಪಪ್ಪ. ನನ್ನ ಹೆಸ್ರಿಗೆ ಇನ್ನೂ ವಿಲ್ ಬರ್ದಿಲ್ಲ. ಓ, ವಿಲ್ ನಿನ್ನ ಹೆಸರಿಗೆ ಇನ್ನೂ ಬರೆದಿರಲಿಲ್ವಾ? ಇಲ್ಲ ಪಪ್ಪ. ಓ ಮೈ ಗಾಡ್, ಅಬ್ಬಬ್ಬ, ನಿನ್ನ ಹೆಸರಿಗೆ ವಿಲ್ ಇತ್ತು, ಅವರು ಮಧ್ಯದಲ್ಲಿ ಕೊಲೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಹೆದರಿಕೆ ಆಗೋಗಿತ್ತು. ಈಗ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಈಗ ಯಾರ ಹೆಸರಲ್ಲಿದೆ ವಿಲ್ಲು? ಅವ್ರ ಅಣ್ಣನ ಮಕ್ಕಳ ಹೆಸರಲ್ಲಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷಿತ್ ಪ್ರಧಾನ್ ಕೂಡ ಅವರಿಬ್ಬರ ಮೇಲೆ ಅನುಮಾನ ಪಡ್ತಿದ್ರು. ನಿಮ್ಮ ಏರಿಯಾಗೆ ಪರೀಕ್ಷಿತ್ ಪ್ರಧಾನ ಇನ್ಸ್ಪೆಕ್ಟ್ರು, ಬುದ್ಧಿವಂತ, ಯಾರಿಗೂ ಕೇರ್ ಮಾಡೋ ಪೈಕಿ ಅಲ್ಲ. ಪ್ರತಿಯೊಂದನ್ನು ಹದ್ದಿನ ಕಣ್ಣಿಂದ ನೋಡಿಬಿಟ್ಟು ಅದರಿಂದ ತನಿಖೆಯನ್ನು ಮುಂದಕ್ಕೆ ತಗೊಂಡು ಹೋಗ್ತಾನೆ. ವೆರಿ ವೆರಿ ಇಂಟೆಲಿಜೆಂಟ್. ಅವನು ಐವೋ ಆದರೆ ಪರವಾಗಿಲ್ಲ. ನನಗೇನಾಗೋಗಿತ್ತು ಗೊತ್ತಾ ಪುಟ್ಟ? ಇವರಿಬ್ಬರು ಇದ್ದಾರಲ್ಲ, ಮಹೇಶ ಜಗದೀಶ, ಕ್ರಿಮಿನಲ್ಸ್. ಮಹೇಶ ಒಂದು ಸಾರ್ತಿ ಒಂದು ಡಿನ ಫೋರ್ಜರಿ ಮಾಡೋಕ್ಕೆ ಹೋಗಿ 6 ತಿಂಗಳು ಜೈಲಲ್ಲಿದ್ದ. ಅಂಥ ಕ್ರಿಮಿನಲ್ ಬುದ್ಧಿ ಇದ್ದವರು ಬೇರೆ ಯಾರ ಮೇಲೋ ಕೊಲೆ ಕೇಸ್ ಹಾಕಿಬಿಟ್ಟು ಅವ್ರು ಬಚಾವಾಗ್ಬಿಡ್ತಾರೆ. ನೀನು ಮೊದಲೇ ಬಹಳ ಮುಗ್ಧ ಸ್ವಭಾವದವಳು. ಆ ಮೋಹನ್ ದಾಸ್ ಮನೆಗೆ ಹೋಗಬೇಡ ಅಂದರೆ ಹೋಗ್ತಾ ಇದ್ದೆ. ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ನೀನೊಬ್ಬಳು ನಿಮ್ಮ ಅಮ್ಮನ ಥರನೇ ಚಂಡಿ. ಹೋಗ್ಬಿಟ್ಟು ಎಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟು ಅಂತ ಹೇಳಿಬಿಟ್ಟು ಬಹಳ ಹೆದರಿಕೆ ಆಗಿಬಿಟ್ಟಿತ್ತು. ಸದ್ಯ ಈಗೇನೂ ಆಗಿಲ್ವಲ್ಲ, ವಿಲ್ ಇನ್ನೂ ನಿನ್ನ ಹೆಸರಿಗೆ ಬರೆದಿರಲಿಲ್ವಲ್ಲ. ಅವರೇನಾದರೂ ವಿಲ್ ನಿನ್ನ ಹೆಸರಿಗೆ ಬರೆದು ಬಿಟ್ಟಿದ್ರೆ ನಿನಗೆ ತುಂಬ ತೊಂದರೆ ಆಗ್ಬಿಟ್ಟಿರೋದು. ದೇವ್ರ ಕಾಪಾಡ. ಏನು ಮಾಡೋದು ಪಪ್ಪ? ಮೋಹನ್ ದಾಸ್ ಅಂಕಲು ನನ್ನನ್ನು ಸ್ವಂತ ಮಗಳ ಥರ ನೋಡ್ಕೋತಿದ್ರು. ನನಗೊಂದು ಆಸ್ಪತ್ರೆ ಕಟ್ಸ್ಕೊಡ್ತೀನಿ ಅಂತಲೂ ಹೇಳಿದರು. ನನ್ನನ್ನು ತುಂಬ ನಂಬಿದ್ರು ಪಪ್ಪ. ಅಂಥವ್ರು ಇವತ್ತಿದ್ದಕ್ಕಿದ್ದ ಹಾಗೆ ಹೋಗ್ಬಿಟ್ರಲ್ಲ. ನನಗೆ ಯಾಕೋ ನಾನು ಅನಾಥೆ ಅಂತ ಅನ್ನಿಸ್ತಿದೆ ಪಪ್ಪ.